ಬೆಳಗಾವಿಯಲ್ಲಿ ಜನರಿಗೆ ಸಾಲದ ಹೆಸರಿನಲ್ಲಿ ಮೋಸವನ್ನ ಮಾಡಲಾಗ್ತಾ ಇದೆ. ಫೈನಾನ್ಸ್ ಕಾಟಕ್ಕೆ ಊರು ಬಿಟ್ಟು ಹೋದಂತ ಕುಟುಂಬಗಳು. ಬೈಲಹೊಂಗಲದ ಗಜಬಿನಾಳ ಗ್ರಾಮ ಖಾಲಿ ಖಾಲಿ ಆಗಿದೆ. ಚಾಮರಾಜನಗರದಲ್ಲಿ ಹಿಂಗೆ ಸುದ್ದಿ ಆಗಿತ್ತು. ಊರಿಗೂರೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಫೈನಾನ್ಸ್ನ ಕಿರುಕುಳಕ್ಕೆ ಬೇಸತ್ತು ಅಂತ ಅಲ್ಲಿಂದ ಶುರುವಾಗಿದ್ದು ಫೈನಾನ್ಸ್ನ ಕಿರುಕುಳದ ಸುದ್ದಿಗಳು. ಅಲ್ಲಿಂದ ನಾವು ಕೂಡ ತೋರಿಸ್ಲಿಕ್ಕೆ ಶುರು ಮಾಡಿದ್ವಿ. ಆದ್ಮೇಲೆ ಎಲ್ಲ ಕಡೆ ಬಂತು. ಫಸ್ಟ್ ತೋರಿಸ್ಲಿಕ್ಕೆ ಶುರು ಮಾಡಿದ್ದು ಅಲ್ಲಿಂದ. ಅದೇ ರೀತಿಯಾದಂಥ ಘಟನೆ ಬೆಳಗಾವಿಲೂ ಕೂಡ ನಡೆದಿದೆ. ಬೈಲಹೊಂಗಲದ ಗಜಮಿನಾಳ ಗ್ರಾಮ ಖಾಲಿ ಖಾಲಿ ಆಗಿದೆ. ಅಲ್ಲಿ ಕುಟುಂಬಗಳು ಊರು ತೊರೆದಿದ್ದಾರೆ. ದುಡ್ಡು ಕಟ್ಟಕ್ಕಾಗ್ದಲ್ಲ. ಊರಿನ ಅರ್ಧಕ್ಕರ್ಧ ಜನ ಖಾಲಿ ಖಾಲಿ ಆಗಿರೋದು. ಹೊಳೆಪ್ಪ ದಡ್ಡಿ ಕುಟುಂಬದಿಂದ ಜನರಿಗೆ ವಂಚನೆಯನ್ನ ಮಾಡಲಾಗಿದೆ. ವಾಲ್ಮೀಕಿ ಸ್ವಸಹಾಯ ಸಂಘದ ಹೆಸರಿನಲ್ಲಿ ವಂಚನೆ ಮಾಡಲಾಗಿದೆ. ನೋಡಿ ಹೆಸರಿಟ್ಟಿರೋದು ನೋಡಿ, ಅಂತ ಮಹಾನ್ ಪುರುಷರ ಹೆಸರನ್ನ ಇಟ್ಕೊಂಡು ಇಲ್ಲಿ ವಂಚನೆಯನ್ನ ಮಾಡಲಾಗಿರೋದು. ಈಗ ಮೊನ್ನೆ ಆಯ್ತಲ್ಲ ರಾಜ್ಯ ಸರ್ಕಾರದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ರೀತಿಯ ಕೋಟಿ ಕೋಟಿ ವಂಚನೆ ಮಾಡಲಾಯ್ತಲ್ಲ, ಆ ರೀತಿಯಾಗಿ ಇಲ್ಲೂ ಕೂಡ ಹೆಸರಿಟ್ಕೊಂಡು ವಂಚನೆ ಮಾಡಲಾಗಿದೆ. ವಾಲ್ಮೀಕಿ ಸ್ವಸಹಾಯ ಸಂಘದ ಹೆಸರಿನಲ್ಲಿ ವಂಚನೆ ಆಗಿರೋದು. ಫೈನಾನ್ಸ್ಗಳಿಂದ ಸಾಲ ಕೊಡಿಸಿದ್ದಂತ ಹೊಳೆಪ್ಪ ದಡ್ಡಿ, ಫೈನಾನ್ಸ್ಗಳಿಂದ ಸಾಲ ಕೊಡಿಸಿದ್ದ ಹೊಳೆಪ್ಪ ದಡ್ಡಿ ಅನ್ನೋ ಅರ್ಧ ದುಡ್ಡನ್ನ ತಾವೇ ಬಳಸ್ಕೊಂಡಿದ್ದಾನೆ. ಅರ್ಧಕ್ಕರ್ಧ ದುಡ್ಡ ಇವನು ಬೇರೆ ಕೊಡಬೇಕಾಗಿತ್ತು, ಅದನ್ನು ಬಳಸ್ಕೊಂಡಿದ್ದಾನೆ. 50-50 ಮಾದರಿಯಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿದ್ದಾನೆ. ಆ ವಂಚಕ ಯಾರು ತೋರಿಸ್ತಾ ಇದೀವಿ ನೋಡಿ. ಆ ವಂಚಕನ ದಷ್ಟಪುಷ್ಟವಾಗಿ ಇವರಿಂದ ಚೆನ್ನಾಗಿ ದುಡ್ಡು ತಿಂದುಬಿಟ್ಟು ಹೆಂಗಾಗಿದ್ದಾನೆ ಅಂತ ಇವನೇ ವಂಚನೆ ಮಾಡಿದಂಥವ್ರು. ಬೆಳಗಾವಿ, ಹುಕ್ಕೇರಿ, ಬೈಲಹೊಂಗಲ ಹಾಗೂ ಕಿತ್ತೂರು ತಾಲೂಕಿನಲ್ಲಿ ಜನರಿಗೆ 19 ಕೋಟಿ ವಂಚನೆ ಮಾಡಿರೋದು ಇವನು. 10 ಲಕ್ಷ 20 ಲಕ್ಷನೋ ಅಥವಾ 1 ಕೋಟಿ 2 ಕೋಟಿ ಅಲ್ಲ, ಹತ್ತತ್ರ 20 ಕೋಟಿ ವಂಚನೆ ಆಗಿದೆ. ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಬೇಸತ್ತು ಗ್ರಾಮವನ್ನ ಬಿಟ್ಟು ಮುಂಬೈ, ಬೆಂಗಳೂರು ಮಹಾನಗರಗಳಿಗೆ ದುಡಿಲಿಕ್ಕೆ ಜನ ವಲಸೆ ಹೋಗಿದ್ದಾರೆ. ಇವನಿಂದ ವಂಚನೆ ಆಯ್ತಲ್ಲ, ಈಗ ಆ ಸಾಲನು ಕಟ್ಲಿಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತಾರೆ? ಬೇರೆ ದಾರಿ ಏನಿದೆ? ಬೇರೆ ಕಡೆ ಹೋಗಿ ದುಡ್ಡು ತಿನ್ಬೇಕಲ್ಲ, ಸಾಯಕ್ಕಂತೂ ಮನ್ಸಿಲ್ಲ. ಯಾಕೆಂದ್ರೆ ಇವನು ಮಾಡಿರುವಂತ ವಂಚನೆಯಿಂದ ಇಡೀ ಕುಟುಂಬ ಸಾಯ್ಬೇಕಾಗುತ್ತೆ. ಅದ್ರ ಬದಲು ಊರು ತೊರೆದು ಬಂದಿದ್ದಾರೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾವ್ರೆ, ಮುಂಬೈಯಲ್ಲಿ ಕೆಲಸ ಮಾಡ್ತಾವ್ರೆ, ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗಿದ್ದಾರೆ. ಈ ವಂಚಕ ಮಾಡಿದಂತ ವಂಚನೆಯಿಂದ ಈಗ 1 ಲಕ್ಷ ಸಾಲ ತಗೊಂಡ್ರೆ ಇವನಿಗೆ ಬೇರೆ 50,000 ಕೊಡ್ಬೇಕಾಗಿತ್ತಂತೆ. ಇವನ್ಗೆ ಇಟ್ಕೊಂತ ಇದ್ನಂತೆ, ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೆ ನುಂಗ್ ಹಾಕಿದ. ಸಂಘಂತೆ ಕಾಸ್ ಮಾಡ್ಸ್ಯಾರಿ ಸರ್. ಅವ್ರ ಬಂದೆಲ್ಲ ಪಾನೆ ಸರ್ಲ್ಲ ಅವ್ರೆಲ್ಲ ಕರ್ಕೊಂಡ್ ಬಂದ್ರಿ ಮನ್ಮುಟ್ಟುರಿ. ಇವ್ 4-5 ಮಂದಿ ಸರ್ ಮನ್ಯಾಗನ ರೀ ಮಾಡಿ ಎಲ್ಲಾರು ಹಿಂಗಾಗಿ ಮೋಸ ಮಾಡಿದಾರಿ ಸರ್. ನಮ್ಮ ಪೈಲ ಒಂದು ಫೈನಾನ್ಸ್ ಒಂದು ಲೋನ್ ಏನಿಲ್ರಿ, ನಾವು ಇದ್ದಷ್ಟ್ರಾಗ ನಾವ್ ದುಡ್ಕೊಂಡ್ ನಾತಿದ್ರಿ ಸರ್. ಈಗ್ರಿ ಮನ್ಮುಟ್ಟಾರಿ 5, 6, 7, 8 ಅದಾರ ನಮ್ಮ ಒಬ್ಬೊಬ್ರಿಗೆ ಸರ್. ಹಾ ಸಾಲ ಅದಾರಿ ಸರ್. ಈಗ 24 ಕಂತ ತುಂಬ್ತು, ನೀವು ಏನೋ ತುಂಬ್ಯಾಡ್ರಿ, ನಾವು ತುಂಬ್ತು ಅಂತ ಹೇಳಿದ್ರಿ ಸರ್ ಅವ್ರು. ನಾವ್ರಿ ಮತ್ ಹಿಂಗಂತ ನಮಗೇನ ಗ್ರೂಪ್ ಕೊಡ್ರಿ ನೀವು, ನಾವ್ ಹಂಗ ಮಾಡಂಗಿಲ್ರಿ ನಾತ್ಲೆ ಬಾಂಡು ಕೊಟ್ಟಾರ ಸರ್ ನಮ್ಗ್ರ ಅವ್ರು. ಬಾಂಡ್ ಎಲ್ಲಾ ಕೊಟ್ಟಾರಿ, ಎಲ್ಲಾ ಮಾಡಿದಾರಿ ಸರ್. ಮತ್ ಈಗ ಒಂದೊಂದ್ ಫೈನಾನ್ಸ್ದಾಗ 1 ಕಂತ ತೆಗ್ಯಾರ ಸರ್, ಒಂದೊಂದ್ರಾಗಿ 2-3 ಆಗಿದಾರ ಸರ್. ಈಗ್ರಿ ಈಗ 24 ಕಂತ ನಾವ್ ತುಂಬಾ ಅಂದ್ರ ಸರ್ ನಾವ್ ಏನ್ ಮಾಡಿ ತುಂಬ್ಬೇಕ್ರಿ ಸರ್. ಈಗ್ರಿ ಮನ್ಯಾಗ್ರಿ ಈ ಸಂಘ್ರಿ ಹಾಲಪ್ಪ ಏನೋ ಹೊಳ್ಯಪ್ಪ ಅಂತ್ರಿ ಅವ್ರ ಹೆಸರ್ರಿ. ಅವ್ರ ಬಂದ್ರಿ ಹಿಂಗ್ ನಾವ್ ಸಾಲ ಫೈನಾನ್ಸ್ ಕೊಡ್ತಾ ತಗೋರಿ, ಮತ್ತ ಅರ್ಧ ನಿಮಗ ಅರ್ಧ ನಮಗ ಅಂತ ಹೇಳ್ರಿ ಸರ್. ಹೇಳಣ ಈ ಮಂದಿಗೆ ತಿಳುವಳಿಕೆ ಕಡಿಮೆ ರೀ. ಹೇಳಿದ ಗಜಿಗೆ ತಗೊಂಡ್ರಿ ಅವ್ರು. ತಗೋರಣ ಮತ್ತೀಗ ತಗೊಂಡ್ ಆದ್ಮೇಲೆ ನಾವ್ ತುಂಬ ಅಂತ ತಗೊಂಡ್ರಿ ಅವ್ರು. ಹಿಂದಿಗಡೆ ನಮಗ್ ಕಟ್ಟಾಕ್ ಆಗುದಿಲ್ಲ, ನೀವೇನ್ ಮಾಡ್ಕೋತೀರಿ ಅನ್ನಕತ್ರಿ ಅವ್ರು. ಅನ್ನಂತೆ ಅವ್ರು ನಮ್ಮ ಅಣ್ಣಗಳು ಏನೋ ಮಾತಾಡಂಗಿಲ್ರಿ. ಪಾಪ ಟೆನ್ಷನ್ಕಾಗಿ. ಬೈಲಹೊಂಗಲ ತಾಲೂಕಿನ ಗಜಮಿನಾಳ ಗ್ರಾಮದಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಫೈನಾನ್ಸ್ ಕಾಟಕ್ಕೆ ಗ್ರಾಮವನ್ನ ತೊರೆಯುವಂತ ಸ್ಥಿತಿ ಜನರಿಗೆ ನಿರ್ಮಾಣವಾಗಿದೆ. ನಾನೀಗ ಬೈಲಹೊಂಗಲ ತಾಲೂಕಿನ ಗಜಮಿನಾಳ ಗ್ರಾಮದಲ್ಲಿದ್ದೆ. ನೋಡ್ಬೋದು, ಈ ಗ್ರಾಮದ ಓಣಿಗಳು ಈಗ ಸಂಪೂರ್ಣವಾಗಿ ಖಾಲಿಗೊಂಡಿವೆ. ಏನು ಗ್ರಾಮಸ್ಥರು ಮನೆಗಳನ್ನ ತೊರೆದು ಬೇರೆ ಕಡೆ ದುಡಿಯೋಕೆ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಯಲ್ಲಪ್ಪ ದಡ್ಡಿ ಅಂತಕ್ಕಂಥ ಹೊಳೆಪ್ಪ ದಡ್ಡಿ ಅಂತಕ್ಕಂತಹ ವ್ಯಕ್ತಿ ನೂರಾರು ಜನರಿಗೆ ಮೋಸವನ್ನು ಮಾಡಿದ್ದಾನೆ. ಈಗಾಗಲೇ 19 ಕೋಟಿ ರೂಪಾಯಿ ವಂಚನೆ ಆಗಿದೆ ಅಂತ ಹೇಳಿ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಈತ ಬೆಳಗಾವಿ ಬಳಿಯ ಯಮನಾಪುರ ಗ್ರಾಮದವನಾಗಿದ್ರು ಕೂಡ ಈ ಬೈಲಹೊಂಗಲ ತಾಲೂಕಿನವರೆಗೂ ಕೂಡ ಈತನ ವ್ಯಾಪ್ತಿ ವಿಸ್ತರಣೆಯಾಗಿದೆ. ಏನು ವಾಲ್ಮೀಕಿ ಮಹರ್ಷಿ ಸ್ವಸಹಾಯ ಸಂಘದ ಹೆಸರಲ್ಲಿ 50,000 ರೂಪಾಯಿ ತೆಗೆದುಕೊಂಡ್ರೆ 25,000 ನೀವು ಕಟ್ಟಿ, 25,000 ನಾ ಕಟ್ತೀನಿ ಅಂತ ಹೇಳಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಹೋಗಿ ಸಭೆಯನ್ನ ಮಾಡಿ ಬಳಿಕ ಜನರನ್ನ ವಿಶ್ವಾಸಕ್ಕೆ ಪಡೆದು ಏನು ಸಾಲ ತೆಗೆದಿರ್ತಕ್ಕಂಥದ್ದು. ಈಗ
ಫೈನಾನ್ಸ್ ಸಿಬ್ಬಂದಿ ಬಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಗಜಮಿನಾಳ ಗ್ರಾಮದ ಅನೇಕ ಓಣಿಗಳು 100ರಿಂದ 150 ಮನೆಗಳು ಸಂಪೂರ್ಣವಾಗಿ ಖಾಲಿಯಾಗಿರ್ತಕ್ಕಂಥದ್ದು. ಇವರು ಈಗ ದುಡಿಯೋಕ್ಕೆ ಬೇರೆ ಊರಿಗೆ ಹೋಗಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ನೋಡ್ಬೋದು, ಇದು ಗಜಮಿನಾಳ ಗ್ರಾಮದ ಓಣಿಗಳು. ಈ ಓಣಿಗಳು ಸಂಪೂರ್ಣವಾಗಿ ಖಾಲಿಯಾಗಿವೆ. ಜನ ಏನು ಅಂತಂದ್ರೆ ಏನು ಬರಗಾಲ ಸಂದರ್ಭದಲ್ಲಿ ಊರು ಬಿಡೋ ರೀತಿಯಲ್ಲಿ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ ಗ್ರಾಮವನ್ನು ತೊರೆದಿದ್ದಾರೆ. ಈ ಒಂದು ಫೈನಾನ್ಸ್ನ ಸಿಬ್ಬಂದಿ ಬೆಳಗ್ಗೆ ಮತ್ತು ಸಾಯಂಕಾಲ ಬಂದು ನೀವೇನು ಮಾಡ್ತೀರಿ ಗೊತ್ತಿಲ್ಲ, ನಮಗೆ ಹಣ ಕಟ್ಟಿ ಅಂತೇಳಿ ಈ ಒಂದು ಗ್ರಾಮದ ಜನರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹೀಗಾಗಿ ಜನ ಭಯಭೀತರಾಗಿ ಏನು ಫೈನಾನ್ಸ್ ಕಿರುಕುಳದಿಂದ ಮನನೊಂದು ಈಗ ಗ್ರಾಮವನ್ನು ತೋರಿತಾ ಇದ್ದಾರೆ. ಇವರು ಇಲ್ಲಿ ಜಮೀನಿನಲ್ಲಿ ಆಗಿರ್ಬೋದು ಮತ್ತು ಬೆಂಗಳೂರು ಪುಣೆಗೆ ಹೋಗಿ ದುಡಿಬೇಕಾದಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಏನು ಈ ಹೊಳೆಯಪ್ಪ ಅಂತಕ್ಕಂಥ ಏನು ಹೊಳೆಯಪ್ಪ ದಡ್ಡಿ ಅಂತಕ್ಕಂಥ ವ್ಯಕ್ತಿಯ ಕಿರುಕುಳದಿಂದ ಮನೆಗಳು ಸಂಪೂರ್ಣವಾಗಿ ಈ ಒಂದು ಗ್ರಾಮದಲ್ಲಿ ಖಾಲಿಯಾಗಿವೆ. ಮನೆಗೆ ಬೀಗಗಳನ್ನು ಹಾಕಿ ಜನ ಊರು ಬಿಟ್ಟಿರ್ತಕ್ಕಂಥದ್ದು. ಒಟ್ಟು 19 ಕೋಟಿ ರೂಪಾಯಿ ನಷ್ಟ ಇವರಿಂದ ಏನು ವಂಚನೆ ಆಗಿದೆ ಅಂತ ಹೇಳಿ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರ್ತಕ್ಕಂಥದ್ದು. ಈತನ ವ್ಯಾಪ್ತಿ ಕೇವಲ ಬೆಳಗಾವಿ ಅಷ್ಟೇ ಅಲ್ಲದೆ ಹುಕ್ಕೇರಿ ಬೈಲಹೊಂಗಲಕ್ಕೂ ಕೂಡ ಸದ್ಯ ವಿಸ್ತರಣೆ ಆಗಿರ್ತಕ್ಕಂಥದ್ದು. ನಾನೀಗ ಗಜಮಿನಾಳ ಗ್ರಾಮದ ಎಲ್ಲ ದೃಶ್ಯಗಳನ್ನು ತೋರಿಸ್ತೇನೆ. ಮನೆ ಯಾವ ರೀತಿ ಮನೆಗಳಿಗೆ ಬೀಗ ಹಾಕಿ ಜನ ಹೋಗಿದ್ದಾರೆ ಅಂತೇಳಿ ಸುಮಾರು 100ರಿಂದ 150 ಮನೆಗಳು ಸದ್ಯ ಮನೆಗಳಿಗೆ ಬೀಗ ಹಾಕಿ ಜನ ತೆರಳಿದ್ದಾರೆ. ಈಗ ಇದು ಬಹುಕೋಟಿ ವಂಚನೆ ಈ ಒಂದು ಪ್ರಕರಣ ಆಗಿರ್ತಕ್ಕಂಥದ್ದು. ಪ್ರಕರಣವನ್ನ CIDಗೆ ವಹಿಸಬೇಕು ಅಂತಕ್ಕಂಥ ಆಗ್ರಹ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಯಮನಾಪುರ ಗ್ರಾಮದಲ್ಲಿ ನಡೆದಂತಹ ವಂಚನೆ ಪ್ರಕರಣ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಮತ್ತು ಹುಕ್ಕೇರಿ ಹಾಗೇನೆ ಕಿತ್ತೂರಿಗೂ ಕೂಡ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಇದು 19 ಕೋಟಿ ಅಲ್ಲ, ಇನ್ನು 100 ಕೋಟಿ ರೂಪಾಯಿ ವಂಚನೆ ಆಗಿದೆ ಅಂತೇಳಿ ಸದ್ಯ ಈಗ ಹೇಳಲಾಗ್ತಿದೆ. ಇನ್ನು ಫೈನಾನ್ಸ್ ಕಿರುಕುಳದಿಂದ ಬೇಸತ್ತ ಜನ ಈಗ ಗ್ರಾಮವನ್ನ ತೋರಿತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಗಜಮಿನಾಳ.